ಸರ್ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಪರಶುರಾಮ್ ಕಟ್ಟಿ. ನನ್ನೂರು ಬಂದು ಬಾಗಲಕೋಟೆ ಡಿಸ್ಟಿಕ್ಕು, ಇಳಕಲ್ ತಾಲೂಕು, ಗೊರಬಾಳ ಗ್ರಾಮ. ಈ ಒಂದು ವಿಡಿಯೋ ಮಾಡೋದು ಏನಕ್ಕೋಸ್ಕರಪ್ಪ ಅಂತಂತಂದರೆ, ಇವತ್ತಿನ ದಿನದಲ್ಲಿ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಹೆಲ್ದಿ ಅಂದರೆ ಆರೋಗ್ಯಕರ ಜೀವನ, ಅಂಥ ಜೀವನವನ್ನು ತಗೊಳ್ರಿ, ಇನ್ನೊಬ್ಬರಿಗೆ ಕೊಡಿಸ್ರಿ ಅನ್ನುವಂಥ ಒಂದು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಅತ್ಯ ಅಮೂಲ್ಯವಾದಂಥ ಒಂದು ಏನು ಜೀವನವಿದೆಯಲ್ಲ, ಈ ನಮ್ಮ ಜೀವನ ಶುಗರ್ ಆಗಿರ್ಬೋದು, ಡಯಾಬಿಟಿಸ್ ಅಂತಾರೆ ಶುಗರ್ಗೆ, BP, ತದನಂತರ ಕಿಡ್ನಿ ಸ್ಟೋನು, ಕಣ್ಣು ಪೊರೆ ಬರೋದು, ತಲೆನೋವು, ಮೊಣಕಾಲು ನೋವು, ಮೊಣಕೈ ನೋವು, ಸೊಂಟ ನೋವು, ಪಾದ ಉರಿ, ಹಿಂಬಡ ಸೀಳುವಿಕೆ, ಆಮೇಲೆ ಕೀಲು ನೋವು, ತದನಂತರ ಹಲ್ಲುಗಳ ರಕ್ತಸ್ರಾವ, ಹಲ್ಲುಗಳ ಹುಳು ತಿನ್ನುವುದು, ತದನಂತರ ಕೆಮ್ಮು, ನೆಗಡಿ, ಜ್ವರ, ಇನ್ನು ಮನುಷ್ಯನಿಗೆ ಇರ್ತಕ್ಕಂಥ ರೋಗಗಳು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವಂಥ ಜೀವನ. ಇವತ್ತು ಆರೋಗ್ಯ ಇದ್ದರೆ ಏನು ಬೇಕಾದ್ದೂ ಸಾಧಿಸ್ಬೋದು. ಅಂಥ ಆರೋಗ್ಯ ಪಡೆದುಕೊಳ್ಬೇಕಂತಂದರೆ ಅದಕ್ಕೆ ಆದಂಥ ಒಂದು ಕಾನ್ಸೆಪ್ಟನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಪಡಿಸಲಿಕ್ಕೆ ಹೊರಟಿದ್ದೀನಿ. ರೈತ ಮತ್ತು ಮಾನವ, ರೈತ ಅಂದರೆ ಮಾನವ, ಮಾನವ ಅಂದರೆ ರೈತ. ರೈತಾಪಿ ಕುಟುಂಬದಲ್ಲಿ ಬಂದಿರತಕ್ಕಂಥ ನಾವೆಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ, ನೋವನ್ನು ಅನುಭವಿಸ್ತಾ ಇದ್ದೀವಿ. ಸಂಪಾದನೆ ಮಾಡಿ ದುಡ್ಡು ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ. ಅಂಥ ಒಂದು ಪರಿಣಾಮವನ್ನು ಎದುರಿಸಲಿಕ್ಕೆ ಒಂದು ಅತ್ಯದ್ಭುತವಾದಂಥ ಒಂದು ಅಮೂಲ್ಯವಾದಂಥ ಒಂದು ಸೆಮಿನಾರ್ ಅಂತ ಹೇಳ್ಬೋದು, ಒಂದು ಕಂಪನಿ ಅಂತ ಹೇಳ್ಬೋದು, ಇವತ್ತಿನ ನಮ್ಮ ಮುಂದೆ ಇದೆ. ಅಂಥ ಒಂದು ಕಂಪನಿಗೆ ನಾವು ಕೈ ಜೋಡಿಸಿದ್ದೇ ಆಯಿತು ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಆರೋಗ್ಯವಾಗಿರ್ಬೋದು, ತದನಂತರ ನಮ್ಮ ಹತ್ರ ಇನ್ಕಮ್ನು ಪಡಿಬೋದು ಅನ್ನುವಂಥ ಕಾನ್ಸೆಪ್ಟಾಗಿ ಒಂದು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ದಿನದಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಇನ್ಕಮ್. ಏನು ಸರ್? ಜೀರೋ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಇನ್ಕಮ್. ಸರ್, ಜೀರೋ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಇನ್ಕಮ್ ಹೆಂಗೆ ಅಂತ ಕೇಳ್ಬೋದು. ಮುಂದಿನ ಒಂದು
ಒಂದು ಕಾನ್ಸೆಪ್ಟಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಯಾಕೆಂತಂದರೆ ಇವತ್ತಿನ ದಿನದಲ್ಲಿ ನಾನು ಇರೋದಂತಂದರೆ, ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ನಮ್ಮ ಅಮೂಲ್ಯವಾದಂಥ ಒಂದು ಕಂಪನಿ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಲ್ಲ ಆ ಒಂದು ಕಂಪನಿ ಜೊತೆಯಲ್ಲಿ ನೀವೊಂದು ಟೈಅಪ್ ಅಂತ ಬರುತ್ತೆ. ಟೈಅಪ್ ಅಂತಂದರೆ ನೀವು ಒಂದು ಲಾಗಿನ್ ಐ ಡಿ ಪಡ್ಕೋಬೇಕಾಗತ್ತೆ. ಆ ಲಾಗಿನ್ ಐ ಡಿ ಪಡ್ಕೊಂಡ್ರೆ ನಿಮಗೆ ಒಳ್ಳೆ ಇನ್ಕಮ್ ಬರುತ್ತೆ, ಒಳ್ಳೆ ಪ್ರಾಡಕ್ಟು ಸಿಗುತ್ತೆ, ಒಳ್ಳೆ ಒಂದು ಆರೋಗ್ಯನೂ ಸಿಗುತ್ತೆ. ಅಂಥ ಒಂದು ಒಂದು ಸೆಮಿನಾರ್ ಅಂತ ಹೇಳ್ಬೋದು, ಅಂಥ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ಅದನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಹಾಗುರುಗಳು, ಆ ಒಂದು ಅಪಾರ್ಚುನಿಟಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ನನ್ನ ಮಹಾಗುರುಗಳು ಆದಪ್ಪ ಸಾಲಿ ಸರ್, ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸೆಡರ್ ಆದಂಥ ನಮ್ಮ ಆದಪ್ಪ ಸಾಲಿ ಸರ್ಗೆ ನನ್ನ ಮನಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಯಾಕೆಂತಂದರೆ ಇಂದಿನ ದಿನಮಾನಗಳಲ್ಲಿ ನನಗೆ ನನ್ನ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಏನಪ್ಪ ಅಂತಂದರೆ, ನಿಜವಾಗ್ಲೂ ಖಡಕ್ ರೊಟ್ಟಿ ತಿನ್ನೋಕ್ಕಾಗ್ತಾ ಇರಲಿಲ್ಲ ನನ್ನ ಬಾಯಿಂದ. ಖಡಕ್ ರೊಟ್ಟಿ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅಂಥ ಒಂದು ಹಲ್ಲು ನೋವು, ಅಂದರೆ ರಕ್ತಸ್ರಾವ ಆಗಿ ಹಲ್ಲು ನೋವು ಆಗ್ತಾಯಿತ್ತು. ಆ ಹಲ್ಲು ನೋವಿನಿಂದ ನಾನು ಖಡಕ್ ರೊಟ್ಟಿ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಏನಿದ್ರೂ ಬಿಸಿ ರೊಟ್ಟಿ ಅಥವಾ ಒಂದಷ್ಟು ಅನ್ನನ ಸೇವನೆ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ದಿನಗಳನ್ನು ನಾನು ಅದೇ ರೀತಿಯಾಗಿ ತಳ್ಕೊಂಡು ಬಂದೆ. ಒಂದು ನೋವಾದಾಗ ಒಂದಿಷ್ಟು ಹಳ್ಳುಪ್ಪು ಅದನ್ನು ಒಂದು ಹಲ್ಲು ತಿಕ್ಕೋದ್ರ ಮುಖಾಂತರ ಹಲ್ಲು ತಿಕ್ಕಿದಾಗ ಮಾತ್ರ ಕೆಲವೊಂದಷ್ಟು ಟೈಮ್ವರೆಗೂ ನನಗೆ ನೋವು ಕಡಿಮೆ ಆಗ್ತಾಯಿತ್ತು. ತದನಂತರ ಅದೇ ಕಂಟಿನ್ಯೂ ಆಗ್ತಾಯಿತ್ತು ನೋವು. ಸರ್ ಈ ಥರ ಆಗಿದೆ ಅಂತ ನಮ್ಮ ಮಹಾಗುರುಗಳಿಗೆ ಹೇಳಿದಾಗ ಅವರೊಂದು ಸಜೆಷನ್ ಮಾಡಿದರು. ಸರ್ ನಮ್ಮಲ್ಲಿ ಒಳ್ಳೆ ಪ್ರಾಡಕ್ಟ್ ಇದ್ದಾವೆ, ಯೂಸ್ ಮಾಡಿರಿ ನೋಡಿರಿ ಅಂತೇಳಿದ್ರು. ಅದೇ ರೀತಿಯಾಗಿ ನಾನು ಕೂಡ ಪ್ರಾಡಕ್ಟನ್ನು ತೊಗೊಂಡೆ, ಒಂದು ಶಾಪನ್ನು ಚೇಂಜ್ ಮಾಡಿದೆ. ಕೋಲ್ಗೇಟು, ಮ್ಯಾಕ್ಸ್ ಫ್ರೆಸ್ಸು, ಆಮೇಲೆ ಕ್ಲೋಸಪ್ ಇವನ್ನೆಲ್ಲನೂ ಯೂಸ್ ಮಾಡ್ತಾ ಇದ್ದೆ. ಆದರೂ ನನಗೇನು ಅನ್ನಿಸ್ಲೇ ಇಲ್ಲ. ಒಂದು ಶಾಪನ್ನು ಚೇಂಜ್ ಮಾಡಿ ಒಂದು ಪೇಸ್ಟನ್ನು ನಾನು ತೊಗೊಂಡಾಗ, ಪೇಸ್ಟನ್ನು ನಾನು ಯೂಸ್ ಮಾಡೋದ್ರಿಂದ ಇವತ್ತಿನ ಒಂದು ಸ್ಟೇಜಲ್ಲಿ ನನ್ನ ಹಲ್ಲಿನ ಒಂದು ರಕ್ತಸ್ರಾವ ಏನಿತ್ತಲ್ಲ, ಆ ರಕ್ತಸ್ರಾವ ಸ್ಟಾಪ್ ಆಗಿದೆ. ಇವತ್ತಿನ ಒಂದು ಸ್ಟೇಜಲ್ಲಿ ಖಡಕ್ ರೊಟ್ಟಿ, ಬಿಳಿಜೋಳ ರೊಟ್ಟಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಖಡಕ್ ರೊಟ್ಟಿ. ಆ ಖಡಕ್ ರೊಟ್ಟಿನ ಕಡಿಯುವಂಥ ಶಕ್ತಿ ನನ್ನ ಹಲ್ಲಿಗೆ ಬಂದಿದೆ ಇವತ್ತಿನ ಒಂದು ಸ್ಟೇಜಲ್ಲಿ, ಇವತ್ತಿನ ದಿನದಲ್ಲಿ. ಯಾಕೆಂತಂದರೆ ನನ್ನ ನೋವನ್ನು ಯಾರ ಮುಂದೂ ಹೇಳ್ಕೊಳಕ್ಕಾಗದೇ ಇರೋವಂಥ ನೋವಿತ್ತು. ಆದ್ರೂ ಎಲ್ಲರ ಮುಂದೂ ನಗ್ತಾ ಇದ್ದೆ. ಇವತ್ತಿನ ಸ್ಟೇಜಲ್ಲಿ ನಾನು ಅಷ್ಟು ಒಂದು ರಿಸಲ್ಟನ್ನು ನಾನು ತೊಗೊಂಡಿದ್ದೀನಿ ಬರೀ ಒಂದು ಪೇಸ್ಟಲ್ಲಿ. ಏನು ಸರ್, ಪ್ರತಿಯೊಂದು ಇದ್ದಾವೆ, ಪ್ರತಿಯೊಂದೂ ರಿಸಲ್ಟ್ ಇದ್ದಾವೆ, ಪ್ರತಿಯೊಂದು ಪ್ರಾಡಕ್ಟೂ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಎಲ್ಲನೂ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವ ಕಾಯಿಲೆ ಇರುತ್ತೆ, ಯಾವುದಕ್ಕಾಗಿ ಬೇಕಾಗಿರುತ್ತೆ ಅಂಥ ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕಾಗುತ್ತೆ. ಯಾಕೆಂತಂದರೆ ರಿಸಲ್ಟ್ ಇದೆ ಅಂತಂದಾಗ ಎಲ್ಲರಿಗೂ ಕೊಡ್ಬೋದಲ್ಲ, ಪ್ರತಿಯೊಬ್ಬರಿಗೂ ಹೇಳ್ಬೋದಲ್ಲ, ಪ್ರತಿಯೊಬ್ಬರಿಗೂ ಕೊಡಿಸ್ಬೋದಲ್ಲ, ಪ್ರತಿಯೊಬ್ಬರಿಗೂ ಆರೋಗ್ಯಕರವಾದಂಥ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಅನ್ಬೋದಲ್ಲ. ಆ ಒಂದು ಕಾನ್ಸೆಪ್ಟಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆ ಪ್ರಾಡಕ್ಟನ್ನು ಯಾವ ರೀತಿ ತೊಗೋಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ,
ನನ್ನ ಫೋನ್ ನಂಬರು 8495091877. ಇನ್ನೊಂದು ಸರಿ ತಿಳ್ಕೊಳ್ಳಿ, 8495091877. ಇನ್ನೊಂದು ನಂಬರ್ ಇದೆ 84951847. ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಎನಿ ಟೈಮ್ 24 hours ನಿಮಗಾಗಿ ಕೆಲಸ ಮಾಡಲಿಕ್ಕೆ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ತೀನಿ. ನಮ್ಮ ಅಪ್ಲೈನವರು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅವ್ರು ಬಂದು ನಿಮ್ಗೆ ಸಜೆಷನ್ ಹೇಳ್ತಾರೆ, ಈ ರೀತಿ ಮಾಡಬೇಕು, ಈ ರೀತಿ ಇಲ್ಲ ಅಂತ. ಅವ್ರನ್ನ ನಾನು ಕರೆಸ್ಬೇಕಾದಾಗ ಕರೆಸ್ತಾ ಇರ್ತೀನಿ, ನಿಮಗೆ ಸಜೆಷನ್ ಕೊಡಿಸ್ತಾ ಇರ್ತೀನಿ. ಫೋನ್ ಮುಖಾಂತರನೂ ಆಗಿರ್ಬೋದು ಅಥವಾ ಲೈವ್ ಆಗಿ ಆಗಿರ್ಬೋದು, ಕೊಡಿಸ್ತಾನೆ ಇರ್ತೀನಿ, ಕೊಡಿಸ್ತೀನಿ. ಏನು ಸರ್, ಇವತ್ತಿನ ದಿನದಲ್ಲಿ ಒಂದು ಒಳ್ಳೆಯ ಆರೋಗ್ಯವನ್ನು ಒಂದು ಬಿಲ್ಡ್ ಮಾಡಬೇಕು. ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನುವಂಥದ್ದು ಮುಂದಿನ ಕಾನ್ಸೆಪ್ಟಲ್ಲಿ, ಮುಂದಿನ ವೀಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ಯಾವ ರೀತಿ ತೊಗೋಬೇಕು ಅನ್ನುವಂಥದ್ದನ್ನು ನಾನು ಇವಾಗ ತಾನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ತಾನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ, ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತಿನ ದಿನದ ಮಹಾ ವಿಶೇಷ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಹಿಂದೂ ನಾಗರಿಕ ಆಚರಿಸುವಂಥ ಒಂದು ಮಹಾಶಿವರಾತ್ರಿ, ಶಿವನ ಒಂದು ಬಾಗಿಲು ಓಪನ್ ಆಗಿರುತ್ತೆ. ಇವತ್ತಿನ ದಿನದಲ್ಲಿ ನಾವು ಏನೇ ಕಾರ್ಯ ಮಾಡಿದ್ರೂ ಶಿವ ಒಂದು ಅನುಗ್ರಹ ಮಾಡ್ತಾನೆ ಅನ್ನುವಂಥ ಭಾವನೆಯಲ್ಲಿ ನಾನು ಈ ಒಂದು ಕಾನ್ಸೆಪ್ಟನ್ನು ಇವತ್ತಿನ ದಿನದಲ್ಲಿ ಶುರುವಾತನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನನ್ನ ಈ ಒಂದು ಕಷ್ಟಗಳನ್ನು ದೇವರಲ್ಲಿ ನಾನು ಏನಪ್ಪ ಅಂತಂದರೆ ನಾನು ದೇವರಲ್ಲಿ ಇಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನನ್ನನ್ನು ಒಂದು ಆಯುಷ್ಯ ಆರೋಗ್ಯದಿಂದ ಮತ್ತು ನನ್ನ ಒಂದು ಕುಶಲ ಕ್ಷೇಮಗಳಿಂದ ಎಲ್ಲ ನನ್ನ ಶಿವ ಪರಮೇಶ್ವರ, ಪಾರ್ವತಿ ಪರಮೇಶ್ವರ ನನ್ನನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ಆ ಒಂದು ನಂಬಿಕೆ ವಿಶ್ವಾಸ ನಿಮ್ಮಲ್ಲಿನೂ ಬರಲಿ. ಈ ಒಂದು ಮಹಾಶಿವರಾತ್ರಿಯ ಒಂದು ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್, ಒಂದು ವೋಟರ್ ID, ಒಂದು ಪಾನ್ ಕಾರ್ಡ್, ಒಂದು ಅಕೌಂಟ್ ನಂಬರ್, ಒಂದು ನಿಮ್ಮ ಮೊಬೈಲ್ ನಂಬರ್ ಆ್ಯಂಡ್ ಆ್ಯಂಡ್ರಾಯ್ಡಿಂಗ್ ಮೊಬೈಲ್ ನಂಬರ್ ಬೇಕು. ಆ್ಯಂಡ್ರಾಯ್ಡಿಂಗ್ ಇರಬೇಕು ಮೊಬೈಲು, ಅಂದರೆ ಸ್ಕ್ರೀನ್ ಸೆಟ್ ಮೊಬೈಲು ಇರ್ತಕ್ಕಂಥ ಮೊಬೈಲು ಇರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಆರೋಗ್ಯ, ಆಯುಷು ಮತ್ತು ಸಂಪಾದನೆ ಬೇಕು. ಇದರಲ್ಲಿ 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಯಾವುದೇ ರೀತಿಯಿಂದ ದುಡ್ಡು ಹಾಕಬೇಕಾಗಿರೋಂಗಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟನ್ನು ನೀವು ತೊಗೋಬೇಕಾಗಿರುತ್ತೆ. ಇವಾಗ ಏನಪ್ಪ ಅಂತಂದರೆ, ಮುಂದಿನ ಒಂದು ಪ್ರಾವಿಷನ್ ಸ್ಟೋರ್ಸಿಗೆ ನಾನು ಹೋಗ್ತೀನಿಯಪ್ಪ ಅಂತಂದರೆ ನನಗೊಂದು ಪೇಸ್ಟ್ ಬೇಕಾಗಿರುತ್ತೆ. ಅಲ್ಲಿ ಒಂದು 20 ರೂಪಾಯಿನೋ 30 ರೂಪಾಯಿನೋ 50 ರೂಪಾಯಿನೋ ಕೊಟ್ಟು ನಾನು ಒಂದು ಪೇಸ್ಟ್ ತೊಗೊಂಡು ಬರ್ತೀನಿ. ಆ ಪೇಸ್ಟಿಗೆ ನಮಗೆ ಯಾವುದೇ ರೀತಿಯಿಂದ ಇನ್ಕಮ್ ಕೊಡಲ್ಲ. ಅದರಲ್ಲಿ ಇನ್ಕಮ್ ಕೊಡಲ್ಲ, ಅದರಲ್ಲಿ ಬೈ 1 get 1 ಕೊಡಲ್ಲ. ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಅಂತ ಕೊಡಲ್ಲ. ಇಲ್ಲಿ ನಾವು ಕೊಡ್ತಾ ಇದ್ದೀವಿ, ಇನ್ಕಮ್ ಕೂಡ ಕೊಡ್ತಾ ಇದ್ದೀವಿ, ಫಾರಿನ್ ಟ್ರಿಪ್ ಕೂಡ ಇರುತ್ತೆ, ಅದರದ್ದೇ ರೀತಿಯಾದಂಥ ಒಂದು ಸ್ಪೆಷಾಲಿಟಿ ಇರುತ್ತೆ. ಕಂಪನಿ ಎಲ್ಲನೂ ನಿಮಗೆ ಬೆನಿಫಿಟ್ಟಾಗಿ ಇದೆ. ಏನು, ಒಂದೇ ಒಂದು ಅಂಗಡಿ ಚೇಂಜ್ ಮಾಡೋದ್ರಿಂದ. ಆ ಒಂದು ಕಾರಣಕ್ಕೆ ಬಂಧುಗಳೇ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವುದ್ಯಾವುದಕ್ಕೆ ಏನೇನು ಯೂಸ್ ಆಗುತ್ತೆ, ಏನಿಲ್ಲ ಅನ್ನುವಂಥದ್ದನ್ನು ನಾನು ವಿಡಿಯೋ ಮುಖಾಂತರ ತಿಳಿಪಡಿಸ್ತಾ ಹೋಗ್ತಾ ಇರ್ತೀನಿ. ಅದೇ ರೀತಿಯಾಗಿ ನನ್ನ ಗ್ರೇಟ್ ಲೀಡರ್ ಆದಂಥ, ನಮ್ಮ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸೆಡರ್ ಆದಂಥ ನಮ್ಮ ಆದಪ್ಪ ಸಾಲಿ ಸರ್ ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ
ಕೆಲಸ ಕಾರ್ಯಗಳನ್ನು ಮುಂದೆ ನಡೀಲಿ, ಮುಂದೆ ಮುನ್ನುಗ್ಗಿ ಅಂತ ಹೇಳುವಂಥ ಮಾತನ್ನು ಅವರು ಪ್ರತಿದಿನ ಹೇಳ್ತಾ ಇರ್ತಾರೆ. ಪ್ರತಿದಿನ ಯೂಸ್ ಮಾಡಿರಿ, ಒಂದು ಒಳ್ಳೆಯ ಆರೋಗ್ಯನ ಸೃಷ್ಟಿ ಮಾಡಿಕೊಡ್ರಿ ಅನ್ನುವಂಥ ಒಂದು ನಮಗಾಗಿ ಒಳಿತನ್ನು ಮಾಡುವಂಥ, ನಮಗಾಗಿ ಒಳಿತನ್ನು ಹೇಳುವಂಥ ಒಂದು ಮಹಾನ್ ವ್ಯಕ್ತಿ ಅಂತ ಅನ್ಕೋಬೋದು. ಅಂಥ ವ್ಯಕ್ತಿನ ನಾವು ಪಡ್ಕೋಬೇಕಾದ್ರೆ ಇವತ್ತಿನ ದಿನದಲ್ಲಿ ಅಂಥವ್ರು ಸಿಗಲ್ಲ ಏನು ಸರ್. ಅಂಥ ವ್ಯಕ್ತಿ ಇವತ್ತಿಗೂ ಎಲ್ಲಿ ಹುಡುಕಾಡಿದ್ರು, ಕತ್ಲಲ್ಲಿ ಆಗಿರ್ಬೋದು, ಹಗಲಲ್ಲಾಗಿರ್ಬೋದು, ಅಂಥ ವ್ಯಕ್ತಿ ಸಿಗೋದು ಬಹಳ ಕಷ್ಟ. ಅಂಥ ವ್ಯಕ್ತಿ ಇವತ್ತಿನ ದಿನದಲ್ಲಿ ನಮ್ಮ ಒಂದು ಅಪ್ಲೈನ್ ಆಗಿ ನಮಗೆ ಗುರುಗಳಾಗಿ, ಒಂದು ಗ್ರೇಟ್ ಮೆಂಟರ್ ಆಗಿ, ಒಂದು ಮಹಾಗುರುಗಳಾಗಿ ನಮಗೆ ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ಒಂದು ಅದೃಷ್ಟ. ಅವರಿಂದನೇ ನಾನು ಒಂದು ಬಿಸ್ನೆಸ್ ಸೆಮಿನಾರ್ ಒಂದು ಬಿಲ್ಡ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ ಅವರೇ ಒಂದು ಕಾರಣ. ಆ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಂದು ಆರೋಗ್ಯವನ್ನು, ಒಂದು ಆಯುಷ್ಯನ್ನು ಇನ್ನೂ ಹೆಚ್ಚಿನ ಒಂದು ಆಯುಷ್ಯನ್ನು ಪಡೆದುಕೊಳ್ಳೋಣ ಅಂತಂದು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಪ್ರಾಡಕ್ಟನ್ನು ತೊಗೋಬೇಕು, ಪ್ರಾಡಕ್ಟನ್ನು ಎಷ್ಟು ಸಿಸ್ಟಮಾಗಿ ತೊಗೊತ ಹೋಗ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಅದೇ ರೀತಿಯಾಗಿ ಡೈಲಿ ರಾತ್ರಿ 9 ಗಂಟೆ ಜೂಮ್ ಮೀಟಿಂಗು ಯಾರು ಮಾಡ್ತಾರ್ರಿ? 9 ಗಂಟೆ ರಾತ್ರಿಯಲ್ಲಿ 9 ಗಂಟೆ ಜೂಮ್ ಮೀಟಿಂಗು, ಬೆಳಿಗ್ಗೆ 6:20 ಒಂದು ಜೂಮ್ ಮೀಟಿಂಗು, 24 ತಿಂಗಳ 12 ತಿಂಗಳ ವರ್ಷದಲ್ಲಿ 12 ತಿಂಗಳೂ ನಮ್ಮ ಕಂಪನಿ ಜೂಮ್ ಮೀಟಿಂಗಲ್ಲಿ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗಿರುತ್ತೆ. ಜೂಮಲ್ಲಿ ಸೆಮಿನಾರ್ ಪ್ರಕಾರ ಇವಾಗ ಏನು ಲೈವಲ್ಲಿ ತೊಗೋತಾ ಇದ್ದೀನಿ ಮೀಟಿಂಗು, ಅದೇ ರೀತಿಯಾಗಿ ಕಂಟಿನ್ಯೂವಸ್ ಆಗಿ ರಾತ್ರಿ 9 ಗಂಟೆ, ಬೆಳಿಗ್ಗೆ 6:20 ಜೂಮ್ ಮೀಟಿಂಗ್ ಇರುತ್ತೆ. ಪ್ರತಿಯೊಬ್ಬ ಲೀಡರ್ಸು, ಜಾಯ್ನ್ ಆದಂಥ ಲೀಡರ್ಸು ಈ ಒಂದು ಲೈವ್ ಇರ್ತಕ್ಕಂಥ ಒಂದು ಜೂಮ್ ಮೀಟಿಂಗಲ್ಲಿ ಅಟೆಂಡ್ ಆಗಬೇಕು. ಆ ರೀತಿ ನಮ್ಮ ಒಂದು ಸೆಮಿನಾರ್ ಇದೆ. ಅದೇ ರೀತಿಯಾಗಿ ಈ ಒಂದು ಕಾನ್ಸೆಪ್ಟು ಕೂಡ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಾನು ನಂಬರ್ ಕೊಟ್ಟಿದ್ದೀನಿ. ಆ ನಂಬರಿಗಾಗಿ ಕಾಲ್ ಮಾಡಿ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಿ ಅಂತಂದು ನಿಮ್ಮಲ್ಲಿ ಕೇಳ್ತಾ ಈ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.